ದೇಗುಲದ ಒಳಗೆ ಕಾಲಿಟ್ಟರೆ ಯಾವುದೋ ಒಂದು ಪುರಾತನ ದೇಗುಲಕ್ಕೆ ಹೋದಾಗ ಭಾಸಾಗುತ್ತೆ. ಈ ಭವ್ಯತೆಗೆ ಕಾರಣ ಏನು ಅಂದರೆ ನಮ್ಮ ಅಮರಶಿಲ್ಪಿ ಜಕಣಾಚಾರಿ. ಆತನೇ ಕೆತ್ತಿದಂಥ ಈ ಕಲ್ಲಿನ ಕಂಬಗಳಿವು. ಅಷ್ಟೇ ಅಲ್ಲ, ಆತನ ಕರಕುಶಲತೆಗೆ ಕನ್ನಡಿ ಹಿಡಿದ ಹಾಗೆ ಇಲ್ಲಿನ ಕಂಬಗಳು, ಇಲ್ಲಿನ ಮಂಟಪ ಎಲ್ಲ ನಮಗೆ ಕಣ್ಣು ಮುಂದೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಈ ದೇವಾಲಯದ ಪ್ರಾಂಗಣವನ್ನು ಪ್ರವೇಶಿಸ್ತಾ ನಾವು ಸಾಗಿ ಬಂದರೆ ನಮಗೆ ಮೊದಲಿಗೆ ಕಾಣಿಸ್ತಕ್ಕಂಥದ್ದು ಈ ಚತುರ್ಭುಜ ಗಣಪತಿ. ಈ ದೇವಾಲಯದ ವಿಶಿಷ್ಟತೆ ಏನು ಅಂತಂದರೆ, ಈ ಗಣಪತಿಗೆ ಪೂಜೆಯನ್ನು ಸಮರ್ಪಿಸಿದ ಮೇಲೆಯೇ ಆ ಸೋಮೇಶ್ವರನಿಗೆ ಪೂಜೆ ನಡೀತಕ್ಕಂಥದ್ದು. ಹಾಗಾಗಿ ನೀವು ಕೂಡ ಮೊದಲಿಗೆ ಈ ಗಣಪತಿಯನ್ನು ಪ್ರಾರ್ಥಿಸಿಕೊಳ್ಳಿ. ಪ್ರಥಮಂ ವಕ್ರತುಂಡಂ ಚ ಏಕದಂತೋ ದ್ವಿತೀಯಕಂ ತೃತೀಯೋ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮೋ ವಿಘ್ನರಾಜಂ ಚ ಧೂಮ್ರವರ್ಣೋ ತಥಾಷ್ಟಕಂ ನವಮೋ ಬಾಲಚಂದ್ರಂ ಚ ದಶಮೋ ತು ವಿನಾಯಕಂ ಏಕಾದಶೋ ಗಣಪತಿಃ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಂ ಯಃ ಪಠೇನ್ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ ಸರ್ವಸಿದ್ಧಿಕರಂ ಪ್ರಭೋ ಸರ್ವಸಿದ್ಧಿಕರಂ ಪ್ರಭೋ. ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧಿಯನ್ನು ಪಡೆದಂತಹ ಅತ್ಯಂತ ಪವಿತ್ರವಾದಂತಹ ಈ ಸನ್ನಿಧಿ ಸೋಮೇಶ್ವರ ದೇವಸ್ಥಾನ. ಇದರ ಇತಿಹಾಸವೂ ಸಹ ಅತ್ಯಂತ ಮಾರ್ಮಿಕವಾಗಿದೆ. ಲೋಪಮುದ್ರಾ ಮತ್ತು ಅಗಸ್ತ್ಯ ಮುನಿಗಳು ಇಬ್ಬರು ದಂಪತಿಗಳು ಇಲ್ಲಿ ವಿಹಾರಾರ್ಥವಾಗಿ ಬಂದಾಗ ಸಾಯಂಕಾಲ ಶಿವನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಅಂಥೇಳಿ ಅಗಸ್ತ್ಯ ಮುನಿಗಳಿಗೆ ಒಂದು ಅವರಿಗೆ ಆಗ್ತದೆ, ಆಶಯ ಆಗ್ತದೆ. ಆವಾಗ ಲೋಪಮುದ್ರಾ ಅವರ ಧರ್ಮಪತ್ನಿ ಅವರು ಹಾಸ್ಯ ಮಾಡ್ತಾರೆ, ನಿಮಗೆ ಇಲ್ಲಿ ಶಿವನ ದೇವಸ್ಥಾನವೂ ಇಲ್ಲ ಮತ್ತು ಅರ್ಘ್ಯವನ್ನು ಅರ್ಪಿಸಲಿಕ್ಕೆ ತೀರ್ಥವೂ ಇಲ್ಲ ಅಂಥೇಳಿ. ಆ ಒಂದು ಹಾಸ್ಯವನ್ನೇ ಅವರು ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡು ಅವರು ತಮ್ಮ ಒಂದು ಪವಿತ್ರವಾದಂಥ ತಮ್ಮ ಧ್ಯಾನದಿಂದ ಈ ಒಂದು ಶಿವನ ಮಂದಿರವನ್ನು ಉದ್ಭವ ಮಾಡಿದರು ಅನ್ನೋದು ಪುರಾಣ ಪ್ರಸಿದ್ಧವಾದಂತಹ ಒಂದು ಇತಿಹಾಸ ಮತ್ತು ಇದು ಸತ್ಯ ಕೂಡ. ಇಲ್ಲಿ ಬಂದಂತಹ ಅನೇಕ ಭಕ್ತರಿಗೆ ಬಹಳಷ್ಟು ಅವರಿಗೆ ಅನುಭವಗಳಾಗಿವೆ. ಯಾರು ಭಕ್ತರನ್ನು ನಂಬಿ ಬರ್ತಾರೆ ಅವರಿಗೆ ಎಲ್ಲ ರೀತಿಯ ಒಂದು ಏಳಿಗೆ ಈ ದೇವಸ್ಥಾನದಿಂದ ಆಗಿದೆ. मनोबुद्ध्यहंकार चित्तानि नाहं न च श्रोत्रजिह्वे न च घ्राणनेत्रे न च व्योमभूमे न तेजो न वायु चिदानन्दरूपा. ಸೂರ್ಯನ ಹೆಂಡತಿ ಸಂಜ್ಞಾದೇವಿ. ಸೂರ್ಯನ ತಾಪವನ್ನ ತಾಳಲಾರದೆ ಸಂಜ್ಞಾದೇವಿ ತನ್ನ ನೆರಳಿಗೆ ಜೀವ ತುಂಬಿ ಸೂರ್ಯನನ್ನ ಬಿಟ್ಟು ಹೊರಟು ಹೋದಂತೆ. ಆ ನೆರಳಿಗೆ ಛಾಯೆ ಅಂತಾರೆ. ಆ ಛಾಯೆಗೆ ಹುಟ್ಟಿದವನೇ ಶನೇಶ್ಚರ. ಆ ಶನೇಶ್ಚರನಿಗೆ ಇಲ್ಲಿ ವಿಶೇಷವಾದಂತಹ ಆರಾಧನೆ ನಡೆಯುತ್ತೆ. ಶ್ರೀಚಕ್ರವನ್ನು ಕುರಿತು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಒಂದು ಮಾತನ್ನ, ಒಂದು ಸ್ತುತಿಯನ್ನು ಹೇಳ್ತಾರೆ. ಬಿಂದು ತ್ರಿಕೋನ ವಸುಕೋನ ದಶಾರ ಯುಗ್ಮ ಮನ್ವಸ್ರ ನಾಗದಳ ಷೋಡಶ ಪತ್ರಯುಕ್ತಂ. मनोबुद्ध्यहंकार